ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಕ್ಲಿಕ್ ಮಾಡ್ಕೊಂಡ್ಬಿಡ್ತೀರಾ 1,00,000 ಸ್ಕಾಲರ್ಶಿಪ್, ಲಕ್ಷಾಂತರ ಸ್ಕಾಲರ್ಶಿಪ್, ಲಕ್ಷ ಗಂಟಲೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ, ನಿಜನ ಸುಳ್ಳ, ನಾವು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀವಿ, ಅದು ಎಸ್ಪೆಷಲಿ ಬಡ್ಡಿ ಫಸ್ಟ್ ಸ್ಟಡಿ ಕಡೆಯಿಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತ ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳಿರ್ತೀನಿ. ನಿಜವಲ್ಲೂ ಬರುತ್ತಾ ಇಲ್ವಾ, ಸುಮ್ನೆ ಬರುತ್ತೆ ಅಂತ ವಿಡಿಯೋ ಮಾಡ್ತೀರಾ, ಯಾವ್ದು ಬಂದಿರೋ ಪ್ರೂಫ್ಸ್ ಇಲ್ಲ, ಸುಮ್ನೆ ಬರುತ್ತೆ ಅಂತ ಹೇಳ್ತೀರಾ, ಯಾವ್ದು ಬರಲ್ಲ ಅಂತ ಹೇಳ್ತೀರಾ. ನೋಡಿ, ಸಾಕಷ್ಟು ಜನಕ್ಕೆ ಬರುತ್ತೆ, ಸೆಲೆಕ್ಟ್ ಆಗಬೇಕು, ಅದ್ ಯಾವ ತರ ಸ್ಕಾಲರ್ಶಿಪ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ಸ್ ಕೊಡ್ತೀನಿ. ನೀವು ಸ್ಕಾಲರ್ಶಿಪ್ ತಗೋಬೇಕಾದ್ರೆ ಏನ್ ಮಾಡ್ತೀನಿ, ಆ ಒಂದು ಟಿಪ್ಸ್ ಕೊಡ್ತೀನಿ, ಆ ಟ್ರಿಕ್ಸ್ ನ ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ 100% ನಿಮಗೆ ಸೆಲೆಕ್ಟ್ ಆಗೋ ಚಾನ್ಸಸ್ ಅಂದ್ರೆ 100% ಇರುತ್ತೆ. ಯಾಕೆ ಅಪ್ಲೈ ಮಾಡಲ್ಲ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ 1000% ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಟಿಪ್ಸ್ ಕೂಡ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ಆಮೇಲೆ ಇಂಪಾರ್ಟೆಂಟ್ ಅಂದರೆ ಈ ಥರ ಸ್ಕಾಲರ್ಶಿಪ್ ವೀಡಿಯೋಸ್ ನಾನು ಒಂದೊಂದ್ಸರಿ ಹಾಕೋದಿಲ್ಲ, ಏನು ಮಾಡ್ತಿರ್ತೀನಿ, ವಾಟ್ಸಪ್ ಚಾನಲ್ಲೇ ಹಾಕ್ತಿರ್ತೀನಿ ಟೆಕ್ಸ್ಟ್ ಮುಖಾಂತರ. ಅಲ್ಲಿ ಕೂಡ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಎಲ್ಲ ಸಿಗ್ತಾ ಹೋಗ್ತಾ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆದಷ್ಟು ಬೇಗನೆ ಲೆಂತ್ ಆಗ್ತಾ ಹೋಗ್ತಾ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಬಡ್ಡಿ ಫಸ್ಟ್ ಸ್ಟಡೀಸ್ ಸ್ಕಾಲರ್ಶಿಪ್ ಇದೊಂದು ಏನಪ್ಪ ಅಂದರೆ, ಇದು ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡುವಂಥ ಲಾರ್ಜ್ ಒಂದು ಪ್ಲಾಟ್ಫಾರ್ಮ್ ಅದ್ರಾಗಿದೆ. ಇದಕ್ಕೆ ಹೆಂಗೆ ಸ್ಕಾಲರ್ಶಿಪ್ ಕೊಡ್ತಾರೆ ನೋಡ್ಬೋದು. ನೀವು ಇಲ್ಲಿ ಸ್ಟಡಿ ಕಾಣಿಸ್ಬೋದು ನಿಮಗೆ, ಕನ್ಯಾ ಜ್ಞಾನ, BGM ಫೌಂಡೇಶನ್ಸ್, ನಂತರ ನೆಕ್ಸ್ಟ್ ಮಿಂತ್ರ ಸ್ಕಾಲರ್ಶಿಪ್, ಸೆನ್ಸೋರ್ಡೈನು, ಹಿಂಗೆ ನೋಡ್ತಾ ಹೋದ್ರೆ ನಿಮಗೆ ಟಾಟಾ ಸ್ಟೋರ್, ಟಾಟಾ ಕ್ಯಾಪಿಟಲ್, ಈ ತರ ಸಾಕಷ್ಟು ಸ್ಕಾಲರ್ಶಿಪ್ ನೇಮ್ಸ್ ಬರ್ತಾ ಹೋಗುತ್ತೆ. ಇದು ಕಂಪ್ಲೀಟ್ ಆಗಿ ಗೌರ್ಮೆಂಟ್, ನಾನ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡ್ತಿರೋನ್ನ ಒಂದ್ ಕಡೆ ತಂದ್ಬಿಟ್ಟು ಇದು ಒಂಥರ ಮೀಡಿಯೇಟರ್ ಆಗಿರುತ್ತೆ. ಓಕೆನಾ, ಈಗ ಎಕ್ಸಾಂಪಲ್ ನಾನು ಕೊಡ್ತಾ ಹೋಗ್ತೀನಿ, ಫಸ್ಟ್ ಇನ್ನು ಅರ್ಥ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್, ಈಗ ನನಗೆ ಬಂದಿರೋ ಸ್ಕಾಲರ್ಶಿಪ್ ತೋರಿಸ್ತಾ ಹೋಗ್ತೀನಿ. ನನಗೆ ಬಂದಿರೋದು HDFC ಸ್ಕಾಲರ್ಶಿಪ್ ಅಂತ, ECS ನಿಮ್ಗೆ ಅನ್ಸುತ್ತೆ, SDFC ECS ಗ್ರಾಜುಯೇಷನ್ ಸ್ಕಾಲರ್ಶಿಪ್ ಅಂದ್ರೆ ECS ಪರಿವರ್ತನ ಸ್ಕಾಲರ್ಶಿಪ್ ಅಂತಂದು. ಈ ಒಂದು ಕಂಪ್ನಿಯಲ್ಲಿ ಪ್ರತಿ ವರ್ಷ ಏನ್ ಮಾಡುತ್ತೆ, ಒಂದಿಷ್ಟು ಪ್ರಾಫಿಟ್ ಅನ್ನ ಮಾಡ್ತಾ ಹೋಗುತ್ತೆ. ಓಕೆನಾ, ಆ ಪ್ರಾಫಿಟ್ ಅಲ್ಲಿ ಏನ್ ಮಾಡ್ತಾರೆ, ಗೌರ್ಮೆಂಟಲ್ ರೂಲ್ಸ್ ಇದೆ. ಯಾವುದೇ ಒಂದು ಕಂಪ್ನಿ ಎಷ್ಟೇ ಪ್ರಾಫಿಟ್ ಮಾಡಲಿ ಅದ್ರಲ್ಲಿ ಒಂದಿಷ್ಟು ಪರ್ಸೆಂಟೇಜ್, ಎಕ್ಸಾಂಪಲ್ ಈಗ 100% ಇತ್ತು ಅಂದ್ರೆ ಅಲ್ಲಿ 5% ಮಾಡಬೇಕಾಗಿರುತ್ತೆ, ಸ್ಕಾಲರ್ಶಿಪ್ ರೂಪದಲ್ಲಿ ಕೊಡಬೇಕಾಗಿರುತ್ತೆ. ಆ ಒಂದು 5% ಯಾವ ರೀತಿ ಕೊಡಬೇಕು, ಈಗ ಸ್ಟೂಡೆಂಟ್ಸ್ ಮನೆಗೆ ಹೋಗಿ ಹುಡುಕಿ ಕೊಡಕ್ಕಾಗಲ್ಲ. ಈ ತರ ಒಂದು ಪ್ಲಾಟ್ಫಾರ್ಮ್ ಇರುತ್ತಲ್ವಾ, ಎಕ್ಸಾಂಪಲ್ ಈಗ ಸ್ಕಾಲರ್ಶಿಪ್ ಇದೆ, ಈಗ ನಮಗೆ ಕಾಣಿಸುತ್ತೆ ಬಡ್ಡಿ ಫಸ್ಟ್ ಸ್ಟಡಿ, ಈ ತರ ಪ್ಲಾಟ್ಫಾರ್ಮ್ ಕೊಟ್ಟರೆ ಅವರು ಸ್ಟೂಡೆಂಟ್ಸ್ ನ ಸಾಕಷ್ಟು ಸ್ಟೂಡೆಂಟ್ಸ್ ಅವ್ರ ಹತ್ರ ಇರ್ತಾರೆ. ಎಕ್ಸಾಂಪಲ್ ಇವ್ರ ಹತ್ರ ಸಾಕಷ್ಟು ಸ್ಟೂಡೆಂಟ್ಸ್ ಇರ್ತಾರೆ. ಇವ್ರದ್ದು ಏನು ಮಾಡ್ತಾರೆ, ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅಂದ್ರೆ ಯಾರ ಹತ್ರ ಪರ್ಸೆಂಟೇಜ್ ಜಾಸ್ತಿ ಇದೆ, ಯಾರ್ದು ಫ್ಯಾಮಿಲಿ ಕ್ರೀಸಿಯಸ್ ಇದೆ, ಈ ತರದ ಇನ್ಫಾರ್ಮೇಶನ್ಸ್ ಕಲೆಕ್ಟ್ ಮಾಡಿ ಆ ಕಂಪ್ನಿಗೆ ಪ್ರೊವೈಡ್ ಮಾಡ್ತಾರೆ. ಕಂಪ್ನಿಯರು ಏನ್ ಮಾಡ್ತಾರೆ, ಒಂದಿಷ್ಟು ಕಂಪ್ನಿಗಳು ನಿಮಗೆ ಪರ್ಸೆಂಟೇಜ್ ಮೇಲೆ ಕೊಡ್ತಿರ್ತಾರೆ, ಒಂದಿಷ್ಟು ಕಂಪ್ನಿಗಳು ಗರ್ಲ್ಸಿಗೆ ಮಾತ್ರ ಕೊಡೋಣ, ಇನ್ನೊಂದಿಷ್ಟು ಕಂಪ್ನಿಗಳು ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತುಂಬಾ ಕೆಟ್ಟದಾಗಿತ್ತು ಅಂದ್ರೆ ಆ ಒಂದು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡೋಣ ಅಂತ ಒಂದು ಕಂಪ್ನಿಯವರು ಥೀಮ್ ಇಟ್ಕೊಂಡೇ ಮಾಡ್ತಾರೆ, ಸ್ಕಾಲರ್ಶಿಪ್ ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಈಗ ನಂದು HDFC ಸ್ಕಾಲರ್ಶಿಪ್ ಬಂದ್ಬಿಟ್ಟು ಪ್ರತಿ ವರ್ಷ ಪ್ರತಿ ಸಾರಿಗೂ ಎಲ್ಲ ಒಂದು ಇಯರ್ ಕೊಡ್ತಾ ಹೋಗ್ತಾರೆ. ಇದು ಬಂದ್ಬಿಟ್ಟು ಮೆರಿಟೋರಿಯಸ್ ಅಂದ್ರೆ ಒಂದಿಷ್ಟು ಸ್ಟೂಡೆಂಟ್ಸ್, ಈಗ ಅವ್ರ ಹತ್ರ ಒಂದು 5% ಅಂದ್ರೆ ಒಂದು 5,000-6,000 ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಅದರಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲರೂ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಎಸ್ಪೆಷಲಿ ನಿಮಗೆ ಅಂದ್ರೆ ಈಗ ಏನೋ ನಿಮಗೆ ಕಾಣಿಸುತ್ತೆ, ನಿಮ್ಗೆ ಉತ್ತರ ಅಂದ್ರೆ UP ಸೈಡ್ ಕಾಣಿಸುತ್ತೆ, ಉತ್ತರ ಪ್ರದೇಶ ಆ ಕಡೆ ಏನ್ ಮಾಡ್ತಾರೆ, ಸಾಕಷ್ಟು ಈ ತರ ಇನ್ಫಾರ್ಮೇಶನ್ ಕೊಡ್ತಿರ್ತಾರೆ. ಅದರಲ್ಲಿ ಎಸ್ಪೆಷಲಿ ಹಿಂದಿ ಯೂಟ್ಯೂಬರ್ಸ್ ಅವ್ರು ಏನ್ ಮಾಡ್ತಾರೆ, ಈ ತರ ಇನ್ಫಾರ್ಮೇಶನ್ ಸಿಕ್ಕ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾರೆ. ಕರ್ನಾಟಕದಲ್ಲಿ ತುಂಬಾ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ, ಅದರಿಂದ ಸ್ಟೂಡೆಂಟ್ಸ್ ಅಪ್ಲೈ ಮಾಡಕೋಲ್ಲ. ಈ ವರ್ಷ ನನಗೆ ಒಂದ್ ರೀತಿ ಖುಷಿ ಅಂತ ಹೇಳ್ಬೋದು, ಯಾಕಂದ್ರೆ ನಿಮಗೆ ರಿಸಲ್ಟ್ ಆದ್ರೆ ನೋಡಬಹುದು, ಇಲ್ಲೇ ಲೈವ್ ಅಲ್ಲೇ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಿಮಗೆ ಸ್ವಲ್ಪ ಸ್ಟೂಡೆಂಟ್ಸ್ ರಿಸಲ್ಟ್ ನ ಯಾವ ರೀತಿ ಚೆಕ್ ಮಾಡಬೇಕು ಅಂತ ನೀವು ಕೇಳ್ತಾರೆ. ರಿಸಲ್ಟ್ ನ ಚೆಕ್ ಮಾಡಬೇಕಂದ್ರೆ ನಿಮಗೆ ರೈಟ್ ಅಲ್ಲಿ ನಿಮಗೆ ಒಂದು 3 ಲೈನ್ಸ್ ಕಾಣಿಸುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಸ್ಕಾಲರ್ಶಿಪ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಸ್ಕಾಲರ್ಶಿಪ್ ಅಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ, ಯಾವ ಕಂಪ್ನಿ ರಿಸಲ್ಟ್ ಬಿಟ್ಟಿದ್ದಾರೆ ಅಂತ ನಿಮ್ಗೆ ಎಲ್ಲ ಕಾಣಿಸ್ತಾ ಹೋಗುತ್ತೆ. ಎಕ್ಸಾಂಪಲ್ ಈಗ ನೋಡಿ, DXC ಟೆಕ್ನಾಲಜಿ ಅನ್ನೋದು 500 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದೆ, ಯುಗೋ ಅನ್ನೋದು ಮತ್ತೆ ECS ಪರಿವರ್ತನೆ ನಿಮಗೆ ಕಾಣಿಸುತ್ತೆ ನೋಡಿ, ಅಂಡರ್ ಗ್ರಾಜುಯೇಟ್ 600 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ನೀವು ಸ್ಕ್ರೋಲ್ ಮಾಡಿ ರಿಸಲ್ಟ್ ಬರ್ತಾ ಹೋಗುತ್ತೆ, ಒಂದು ಸ್ವಲ್ಪ ಲೋಡ್ ಆಗ್ತಿದೆ ನೋಡ್ಬೋದು. ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸ್ಟೂಡೆಂಟ್ಸ್ ನಿಮಗೆ ಕರ್ನಾಟಕ ಆಯ್ತಾ, ನೆಕ್ಸ್ಟ್ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಇವರೇ ಜಾಸ್ತಿ ಸಿಗ್ತಾ ಹೋಗ್ತಾರೆ. ಮಧ್ಯಪ್ರದೇಶ್, ಕರ್ನಾಟಕ. ಈ ನಡುವೆ ಕರ್ನಾಟಕ ಸ್ಟೂಡೆಂಟ್ಸ್, ಅದರಲ್ಲಿ ಅದೇ ಒಂದು ಖುಷಿ ಆಗುತ್ತೆ ವಿಚಾರ ಅಂತ ಹೇಳ್ಬೋದು. ನೋಡಿ, ಕರ್ನಾಟಕ ಅಂತ ಕಂಟಿನ್ಯೂಸ್ ಆಗಿ 4 ಮೆಂಬರ್ಸ್ ನೇಮ್ ಬಂತು. ನೆಕ್ಸ್ಟ್ ಕರ್ನಾಟಕ, ನೆಕ್ಸ್ಟ್ ಇಲ್ಲೊಂದು ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡಿ ಕರ್ನಾಟಕ ಅಂತ 2 ಸಿಕ್ತು. ಆಮೇಲೆ ಇಲ್ಲೊಂದು ಸ್ಟೂಡೆಂಟ್ಸ್ ಕರ್ನಾಟಕ ಸಿಕ್ತು, ಕರ್ನಾಟಕ ಅಂದ್ರೆ ಈ ವರ್ಷ ಸ್ಟೂಡೆಂಟ್ಸ್ ಅಲ್ಲಿ ಒಂದು 100+ ಕರ್ನಾಟಕ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ. ಈ ತರ ಸೆಲೆಕ್ಟ್ ಆದ್ರೆ, ಒನ್ ಟೈಮ್ ಸೆಲೆಕ್ಟ್ ಆಗ್ಬಿಟ್ರೆ ನಿಮ್ದು ಎಂಟೈರ್ ನಿಮ್ದು ಏನ್ ಕೋರ್ಸ್ ಇರುತ್ತೆ ನೋಡಿ, ಎಕ್ಸಾಂಪಲ್ ನಿಮ್ದು ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ದು ಇಂಜಿನಿಯರಿಂಗ್ ಅಲ್ಲಿ ಏನಿರುತ್ತೆ ಎಂಟೈರ್ ನಿಮ್ದು ಪೂರ್ತಿ ಕಂಪ್ಲೀಟ್ ಆಗಿ ಹೇಳ್ತೀನಲ್ಲ, ಕಂಪ್ಲೀಟ್ ಆಗಿ ನಿಮ್ದು ಏನ್ ಮಾಡುತ್ತೆ, ಆ ಒಂದು ಈ ಒಂದು ಸ್ಕಾಲರ್ಶಿಪ್ ನೋಡ್ಕೋತದೆ. ಕಂಪ್ಲೀಟ್ ಆಗಿ ನಿಮ್ಮ ಒಂದು ಇಂಜಿನಿಯರಿಂಗ್ ಮುಗಿಯತನ ಆಯ್ತು, ನಿಮ್ದು ಯಾವುದೋ ಒಂದು ಕೋರ್ಸ್ ಬಂದ್ರೆ ಆ ಕೋರ್ಸ್ ಮುಗಿಯತನ ಸ್ಕಾಲರ್ಶಿಪ್ ಕೊಡುತ್ತೆ. ಇವಾಗ ನಂದೇ ನೋಡ್ತಿರ್ಬೋದು, ನಿಮಗೆ ಫಸ್ಟ್ ಇಯರ್ ಬಂತು, ಸೆಕೆಂಡ್ ಇಯರ್ ಕಾಣಿಸುತ್ತೆ ನಿಮಗೆ 50,000 ಮತ್ತೆ ಥರ್ಡ್ ಇಯರ್ 50,000. ಈ ತರ ಕಂಟಿನ್ಯೂಸ್ ಪ್ರತಿ ವರ್ಷ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಹೋಗುತ್ತೆ. ಈಗ ಇದನ್ನ ಅಪ್ಲೈ ಮಾಡೋಕ್ಕೆ ಟಿಪ್ಸ್ ಒಂದು ಸ್ವಲ್ಪ ಟ್ರಿಕ್ಸ್ ಹೇಳಿ ಅಂತ ಕೇಳ್ತೀರಾ. ಇದಕ್ಕೆ ಟಿಪ್ಸ್ ಟ್ರಿಕ್ಸ್ ಏನಿಲ್ಲ, ನೀವು ಸ್ವಲ್ಪ ಸ್ಟೂಡೆಂಟ್ಸ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರುತ್ತೆ. ಅಂದ್ರೆ ಒಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದರೆ ನಂಗೆ ಇನ್ನೊಂದು ಸ್ಕಾಲರ್ಶಿಪ್ ಬರೋದಿಲ್ವಾ, ಮತ್ತೆ ಈ ತರ ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀನಿ ನಾನು, SSP NSP, ಇದರಿಂದ ಮತ್ತೆ ಈ ಸ್ಕಾಲರ್ಶಿಪ್ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಏನೇ ಕಾರಣಕ್ಕೂ ಎಫೆಕ್ಟ್ ಆಗಲ್ಲ. ಇದು ಬಂದ್ಬಿಟ್ಟು ನಾನ್ ಗೌರ್ಮೆಂಟ್ ಅಂದ್ರೆ ಇದು ಕಂಪ್ಲೀಟ್ ಆಗಿ ಪ್ರೈವೇಟ್ ಕಂಪ್ನಿ ಕಡೆಯಿಂದ ಕೊಡೋದ್ರಿಂದ ಗೌರ್ಮೆಂಟ್ಗೆ ಅದಕ್ಕೆ ಏನು ತೊಂದರೆ ಆಗಲ್ಲ. ನೋಡ್ಬೋದು ನೀವು, ನನ್ಗೆ ಅವಾರ್ಡೆಡ್ ಸ್ಕಾಲರ್ಶಿಪ್ ಇಲ್ಲಿ ಸೆಲೆಕ್ಟ್ ಆಗಿದೆ.
ಅದಕ್ಕಿಂತ ಮುಂಚೆ ನಾನು ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದೆ, ಈಗ ಅಟ್ ಪ್ರೆಸೆಂಟ್ 2025-26 ಅಲ್ಲಿ ಟಾಟಾ ಕ್ಯಾಪಿಟಲ್ ಫಂಡ್ ಸ್ಕಾಲರ್ಶಿಪ್ ಅಂತ ಇನ್ನೂ ರಿಸಲ್ಟ್ ಕೂಡ ಬಿಟ್ಟಿಲ್ಲ. ಈ ಒಂದು ಸ್ಕಾಲರ್ಶಿಪ್ ಕೂಡ ಇನ್ನ ಇದು ಈ ಡೇಟ್ ಇದ್ರೆ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂದ್ರೆ ಆಲ್ರೆಡಿ ಇದರಲ್ಲಿ 2 ವಿಡಿಯೋಸ್ ಮಾಡಿದ್ದೀವಿ ಈ ಒಂದು ಸ್ಕಾಲರ್ಶಿಪ್ ಮೇಲೆ. ಯಾಕಂದ್ರೆ ಈ ಸ್ಕಾಲರ್ಶಿಪ್ ಲಾರ್ಜ್ ನಂಬರ್ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಒಂದೇ ಸರಿ 3000-4000 ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಪ್ರೊವೈಡ್ ಮಾಡುತ್ತೆ. ಅದಕ್ಕೋಸ್ಕರ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಅದೇ ನೋಡ್ತಾ ಹೋದ್ರೆ ನಿಮಗೆ ಸಾಕಷ್ಟು ಸ್ಕಾಲರ್ಶಿಪ್ ಈ ತರ ಅಪ್ಲೈ ಮಾಡ್ತಾ ಹೋಗಿದ್ದೀನಿ ನಾನು. ಒಂದಿಷ್ಟು ಸೆಲೆಕ್ಟೆಡ್ ಪ್ರೊಸೆಸ್ ಕ್ಲೋಸ್ಡ್ ಅಂತ ಆಗಿದೆ, ಆಮೇಲೆ ಸೆಲೆಕ್ಷನ್ ಆಗಿಲ್ಲ ಅಂತಾನೆ ಹೇಳಿದೆ. ಮತ್ತೆ ಇಂದಿಷ್ಟು ಸ್ಕಾಲರ್ಶಿಪ್ ನಿಮ್ದು ನೆಕ್ಸ್ಟ್ ರೌಂಡ್ ಅಪ್ಲಿಕೇಶನ್ಸ್ ಕಂಪ್ಲೀಟ್ ಆಗಿ ಹಾಕಿಲ್ಲ ಅಂತಾನೆ ಹೇಳ್ತಿದೆ. ಆಮೇಲೆ ಎಲಿಜಿಬಿಲಿಟಿ ವೆರಿಫೈಡ್ ಆಗಿದೆ, ನೆಕ್ಸ್ಟ್ ರೌಂಡ್ ನೋಡೋಣ ಅಂತ ಹೇಳ್ತಿರ್ತದೆ. ಮತ್ತೆ ಒಂದಿಷ್ಟು ಈ ತರ ನೋಡಿ ಎಷ್ಟು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದೆ ನಾನು. ನಾಟ್ ಸೆಲೆಕ್ಟೆಡ್ ಫಾರ್ ದಿ ಸ್ಕಾಲರ್ಶಿಪ್, ಸೆಲೆಕ್ಟ್ ಆಗಿಲ್ಲ, ಆಮೇಲೆ ನಾಟ್ ಅವಾಯ್ಡೆಡ್ ಅಂತಾನು ಕೊಟ್ಟಿದೆ. ಈ ತರ ನಾನು ಅಪ್ಲೈಡ್ ಕ್ಲೋಸ್, ಅಪ್ಲಿಕೇಶನ್ಸ್ ಕ್ಲೋಸ್ಡ್, ಸಬ್ಮಿಟ್ ಆಗ್ಯಾವ ಒಂದಿಷ್ಟು, ಈ ತರ ಸಾಕಷ್ಟು ಸ್ಕಾಲರ್ಶಿಪ್ ನಾನು ಎಷ್ಟೊಂದು ಅಪ್ಲೈ ಮಾಡಿದ್ದೀನಿ. ಅದರಲ್ಲಿ ಒಂದು ಸೆಲೆಕ್ಟ್ ಆಯ್ತು. ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೆ ಟೈಮ್ ತಗೋಬಹುದು, ಆದ್ರೆ ಸೆಲೆಕ್ಟ್ ಆದ್ಮೇಲೆ ನಿಮಗೆ ಕಂಟಿನ್ಯೂಸ್ ಆಗಿ ಅದೇ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಹೋಗುತ್ತೆ. ಇನ್ನು ಸೆಲೆಕ್ಟ್ ಆದ್ಮೇಲೆ ಕೂಡ ಇನ್ನೊಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕೂ ನೀವು ಎಲಿಜಿಬಲ್ ಇರ್ತೀರಾ. ಎಷ್ಟಾದ್ರೂ ಅಪ್ಲೈ ಮಾಡ್ಬೋದು, ಸೆಲೆಕ್ಟ್ ಆಗೋದು ನಿಮ್ಗೆ ಎಷ್ಟು ಬೇಕಾದ್ರೆ ಸೆಲೆಕ್ಟ್ ಆಗ್ಬೋದು. ಇಷ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಟಿಪ್ಸ್ ಹೇಳಿದ್ನಲ್ಲ, ನೀವು ಸ್ಕಾಲರ್ಶಿಪ್ಗೆ ಜಾಸ್ತಿ ಅಪ್ಲೈ ಮಾಡಬೇಕು. ಮತ್ತೆ ನಿಮ್ದು ಫ್ಯಾಮಿಲಿ ಕ್ರೈಸಿಸ್ ಇತ್ತಂದ್ರೆ ಮೆನ್ಷನ್ ಮಾಡಿ. ನಿಮ್ಗೆ ಏನಾದರೂ ಸ್ಪೆಷಲ್ ಏನಾದರೂ ರಿಸರ್ವೇಷನ್ಸ್ ಇತ್ತು, ಇಲ್ಲ SNQ ಕೂಡ ಸಿಕ್ಕಿತ್ತು, ಮತ್ತೆ ನಿಮ್ದು ಏನಾದರೂ ಫ್ಯಾಮಿಲಿ ಕ್ರೈಸಿಸ್ ಇತ್ತು, ಆಮೇಲೆ ನಿಮ್ಗೆ ಏನಾದರೂ ಒಳ್ಳೆ ರ್ಯಾಂಕಿಂಗ್ ಇತ್ತು, ಏನಾದ್ರಲ್ಲಿ ನೀವು ಏನಾದರೂ ಅವಾರ್ಡೆಡ್ ಅಂದ್ರೆ ಒಳ್ಳೆ ಏನಾದರೂ ಇತ್ತು ಅಂದ್ರೆ ಅದನ್ನ ಮೆನ್ಷನ್ ಮಾಡಿ, ಆಯ್ತಾ. ಮತ್ತೆ ನಿಮ್ದು ಒಂದಿಷ್ಟು ಏನ್ ಮಾಡ್ತಾರೆ, ವಿಡಿಯೋ ವೆರಿಫಿಕೇಶನ್ಸ್ ಅಲ್ಲಿ ಏನಿರುತ್ತೆ ಡಾಕ್ಯುಮೆಂಟ್ಸ್ ಅಲ್ಲಿ, ಅಂದ್ರೆ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಏನ್ ಹಾಕಿದ್ರೆ ಅದನ್ನೇ ಹೇಳಿ. ಇಷ್ಟು ಟಿಪ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ 100% ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೂ ನೀವು ಫೇಕ್ ಸ್ಟೇಟ್ಮೆಂಟ್, ಫೇಕ್ ಇನ್ಫಾರ್ಮೇಶನ್ಸ್ ಕೊಡಕ್ಕೆ ಹೋಗ್ಬೇಡಿ. ಅದರಿಂದ ನಿಮಗೆ ರಿಜೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಮತ್ತೆ ನೀವು ಸೆಲೆಕ್ಟೇ ಆಗೋದಿಲ್ಲ. ಓಕೆನಾ. ಇದಿಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಾಯ್ತು. ನೆಕ್ಸ್ಟ್ ಈ ಸ್ಕಾಲರ್ಶಿಪ್ ಸಾಕಷ್ಟು ಇಲ್ಲೇ ಕಾಣಿಸ್ತಾ ನಿಮಗೆ ನೋಡಬಹುದು ಎಷ್ಟು ಸ್ಕಾಲರ್ಶಿಪ್ ಇದೆ ಅಂತ. ಈ ತರ ಸ್ಕಾಲರ್ಶಿಪ್ ಫೀಚರ್ ಅಲ್ಲಿ ತುಂಬಾ ಬರ್ತಿರ್ತವೆ. ಈ ಎಲ್ಲ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ನಮ್ಮ ಚಾನಲ್ ಸಿಗ್ತಾ ಇರುತ್ತೆ. ಮತ್ತೆ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋಸ್ ಮಾತ್ರ ಈ ಒಂದು ಚಾನಲ್ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇವನ್ ನೀವು SLC ಸ್ಟೂಡೆಂಟ್ಸ್ಗೂ ಶೇರ್ ಮಾಡಿದ್ರು ಪರವಾಗಿಲ್ಲ, ಸೆಕೆಂಡ್ PUC ನೀವು ಯಾವುದೇ ಒಂದು ಡಿಗ್ರಿ ಸ್ಟೂಡೆಂಟ್ಸ್ ಓದ್ತಿರಲಿ. ಯಾಕಂದ್ರೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ನ ನಾನು ಕಂಪ್ಲೀಟ್ ಆಗಿ ಕವರ್ ಆದ್ರೆ ಮಾಡ್ತಿರ್ತೀನಿ. ಅದು ಬರುವಂತ ಸ್ಕಾಲರ್ಶಿಪ್ ಜೆನ್ಯೂನ್ ಆಗಿರುವಂತ ಸ್ಕಾಲರ್ಶಿಪ್ ಅಪ್ಡೇಟ್ ಆದ್ರೆ ಕೊಡ್ತಾ ಹೋಗ್ತೀನಿ. ಇನ್ನೂ ಇಂಪಾರ್ಟೆಂಟ್ ಅಂದ್ರೆ ನಮ್ಮೊಂದು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿದ್ರೆ ನಿಮ್ಗೆ ಎಲ್ಲ ತರದ ಅಪ್ಡೇಟ್ಸ್ ಅಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಏನೇ ಡೌಟ್ಸ್ ಇರಲಿ ಖಂಡಿತ, ಏನೇ ಒಂದು ಡೌಟ್ಸ್ ಇರಲಿ ಖಂಡಿತ ಕಮೆಂಟ್ ಬಾಕ್ಸ್ ಹಾಕಿದ್ರೆ ಅದಕ್ಕೆ ಕಮೆಂಟ್ ಆಗಿ ಆನ್ಸರ್ ಅದ್ರ ಮಾಡ್ತೀನಿ. ಇಲ್ಲಾಂದ್ರೆ ನೆಕ್ಸ್ಟ್ ಬರುವಂತ ವಿಡಿಯೋದಲ್ಲಿ ಆ ಕಮೆಂಟ್ಗೆ ನಾನು ಆ ಒಂದು ವಿಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ಅದಕ್ಕೆ ನಿಮಗೆ ಇನ್ಫಾರ್ಮೇಶನ್ ಅದ್ರ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ, ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಗುಡ್ ಡೇಸ್, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.